ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಗಳು. ಚಾಮುಂಡಿ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಈ ಥರ ಬರುತ್ತೆ, ಸಾಕಾಗಿದೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಅವ್ನು ಯಾರು ಗೊತ್ತಾ? ಲೋಕಸಭಾ ಸದಸ್ಯ. ಫೈನಲಿ 4 hours ಜರ್ನಿ ನಂತರ ಮೈಸೂರು ತಲುಪಿದ್ದೀವಿ. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಈಗ ತಿಂಡಿ ಮಾಡಿಕೊಂಡು ಇಲ್ಲೇ ನನ್ನ ಫ್ರೆಂಡ್ ಇದ್ದಾರೆ ಅವರು ಅಚ್ಚುತಾಣ ಅಂತ. ಸೊ ಅದರ ಹತ್ರ ಹೋಗ್ಬಿಟ್ಟು ಬೈಕ್ ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಫೈನಲಿ ಮೈಸೂರು ಬಸ್ ಸ್ಟಾಪ್. ನನ್ನ ಫ್ರೆಂಡು ಲೊಕೇಶನ್ ಕಳಿಸಿದ್ದಾರೆ, ನೋಡೋಣ. ಓಲೋ ಬುಕ್ ಮಾಡಿದ್ದೀನಿ. ಹೌದಾ? ಇಲ್ಲಿ ಫುಲ್ ರೌಂಡ್ ಹಾಕುತ್ತಾ? ಓಕೆ. ಅಣ್ಣ 120 ಆಗಿದೆ. ಓಕೆ ಅಣ್ಣ, ಥ್ಯಾಂಕ್ ಯು. ಬೈ ಅಣ್ಣ. ಅದೇ ಎಲಿಗೆನ್ಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಮೇಲಕ್ಕ. ಈಗ ಇಲ್ಲೇ ಇದ್ದೀನಿ ನಾನು. ಈಗ ಎಲಿಗೆನ್ಸ್ ಅಪಾರ್ಟ್ಮೆಂಟ್ಸು ನಾನು ಕರೆಕ್ಟ್ ಅದು ಮುಂದೆ ಒಂದು ಚಿಕ್ಕದು ದೇವಸ್ಥಾನ, ಇದು ಬಸವಣ್ಣನ ಗುಡಿ ಐತಲ್ಲ, ನೋಡದೆ ಬಿಡ್ರಿ ನಿಮ್ಮ ಬೈಕು. ಏನು ಹೇಳಿ, ಈ ಪಬ್ಲಿಕ್ಕಲ್ಲಿ ಲಾಗ್ ಮಾಡೋದೈತಲ್ಲ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಫಸ್ಟ್ ಟೈಮು ಲಾಗ್ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ತಿಳಿಸಿ, ಸರಿ ಮಾಡ್ಕೊಳ್ಳೋಣ. ಅಣ್ಣ ಇವರೇ ನಮ್ಮ ಅಚ್ಚುತಣ್ಣ ಅಂತ ಹೇಳ್ಬಿಟ್ಟು. ನಮಸ್ತೆ. ತುಮಕೂರಲ್ಲಿ ಇದ್ರೆ ಈಗ ಮೈಸೂರಿಗೆ ಬಂದ್ಬಿಟ್ಟು ಇದೇನಾ ಬೈಕ್ ತೊಗೊಂಡಿದ್ದೀವಿ. ಈಗ ಇಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಸ್ಟೆಪ್ಸಲ್ಲಿ ಹೋಗ್ಬೋದಂತೆ. ಎಲ್ಲರೂ ನಾರ್ಮಲಾಗಿ ರೋಡಲ್ಲಿ ಹೋಗ್ತಾರೆ. ನಾವು ಸ್ವಲ್ಪ ಅಡ್ವೆಂಚರ್ ಆಗಿರಲಿ ಅಂತ ಹೇಳ್ಬಿಟ್ಟು ರೋಡಲ್ಲಿ ಹೋಗೋಣ ಅಂತೇಳಿ, ಸ್ಟೆಪ್ಸಲ್ಲಿ ಹೋಗೋಣ ಅಂತೇಳಿ ಬೈಕ್ ತೊಗೊಂಡು ಹೋಗ್ತಿದ್ವಿ. ಬನ್ನಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆದಾಗ ಇಲ್ಲಿ ನೋಡಿ, ಇಲ್ಲಿ ನಮ್ಮ ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳಾಗ್ತಾರೆ. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಗಳು. ಇದು ಸ್ಟೆಪ್ಸಿಂದ ಹೋಗೋ ದಾರಿ ಚಾಮುಂಡಿ ದೇವಸ್ಥಾನಕ್ಕೆ. ಎಂಟ್ರೆನ್ಸಲ್ಲೇ ನಮ್ಗೆ ಈ ಥರ ಚಿಕ್ಕ ಚಾಮುಂಡಿ ವಿಗ್ರಹ ಸಿಗುತ್ತೆ. ಹತ್ಕೊಂಡು ನಾವು ಮೇಲೆ ತಲುಪಬೇಕು. ತುಂಬ ವರ್ಷದಿಂದ ಮೈಸೂರಿಗೆ ಬಂದಿದ್ದೀನಿ, ಆದರೆ ಒಂದು ಸಲ ನಾನು ಚಾಮುಂಡಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಸೊ ಈ ಸಲ ಚಾಮುಂಡಿ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ನಾನು ಫಸ್ಟ್ ಲಾಗು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂದರೆ ಈ ಜನಗಳ ಮಧ್ಯೆ ಔಟ್ಡೋರಲ್ಲಿ ಫಸ್ಟು ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಾದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಬಿಡಿ, ಕಾಮೆಂಟಲ್ಲಿ ತಿಳಿಸಿ, ಅದನ್ನು ಸರಿ ಮಾಡಿಕೊಂಡು ಮಾಡೋಣ. ಎಲ್ಲರೂ ಆ ಕಡೆ ಇನ್ನೊಂದು ರೋಡ್ ಇದೆ, ಸೊ ಎಲ್ಲರೂ ರೋಡಲ್ಲಿ ಹೋಗ್ತಾರೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟೆಪ್ಸಲ್ಲಿ ಹೋಗ್ತಾಯಿದ್ದೀನಿ. ಯಾರೂ ಇಲ್ಲ, ಒಬ್ಬನೇ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮತ್ತೆ ಮೇಲೆ ಸಿಗ್ತೀನಿ. ಇದು ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ಸಿಗುತ್ತೆ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ ಅಂತ ಒಂದು ಚಿಕ್ಕ ಗುಡಿ ಇದೆ. ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಇದೇ ತಿಂಗಳು 21ಕ್ಕೆ ಕೇದಾರ್ನಾಥ್ಗೆ ಹೋಗ್ಬೇಕು. ಅಲ್ಲಿ 21 ಕಿಲೋಮೀಟರ್ ನಡಿಬೇಕು. ತುಂಬ ದಿವಸ ಆಯಿತು ಓಡಿ ಜಿಮ್ಗೆ ಹೋಗಿ.
ಆಲ್ಮೋಸ್ಟ್ ಒಂದೆರಡು 3 ತಿಂಗಳಾಯಿತು. ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಮ್ಮ ಇಂಡಿಯಾದಲ್ಲಿ ಎಲ್ಲೇ ದೇವಸ್ಥಾನಗಳಿರಲಿ ಅಲ್ಲಿ ಈ ಥರ ಕೋತಿಗಳಿರುತ್ತೆ. ನಾನು ಸುತ್ತ ಅಬ್ಸರ್ವ್ ಮಾಡಿದೆ, ಒಂದು ಕಡೆ ಪ್ಲಾಸ್ಟಿಕ್ ಇಲ್ಲ, ತುಂಬ ನೀಟಾಗಿಟ್ಟಿದ್ದಾರೆ. ಎಲ್ಲೂ ಕೂಡ ಪ್ಲಾಸ್ಟಿಕ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಈಸಿಯಾಗಿ ಸುಮ್ಮನೆ ಕ್ಲೀನ್ ಸಿಟಿ ಮೈಸೂರು ಅಂತ ಕರೆಯಲ್ಲ. ಎಲ್ಲೋ ಒಂದೊಂದು ಕಡೆ ಇರುತ್ತೆ, ಬಟ್ ಅದನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋದಾಗೆಲ್ಲ ವಾಟ್ರ್ ಬಾಟಲ್ಸು ಮತ್ತು ಈ ಫುಡ್ಡಿನ ಕವರ್ಸು ಎಲ್ಲ ಹಂಗೆ ಆ ಕಡೆ ಈ ಕಡೆ ಬಿಸಾಕಿರ್ತಾರೆ. ಬಟ್ ಇಲ್ಲಿ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಇಲ್ಲ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಫೈನಲಿ ಬಂದ್ವಿ ಬೆಟ್ಟ ಟೆಂಪಲ್ ಹತ್ರ. ಫೈನಲಿ ರೀಚ್ ಆಗಿದ್ದೀವಿ. ಫುಲ್ಲು ಜನ ನೋಡ್ಬೋದು. ಜನ ಅಂತೂ ಫುಲ್ಲು ಜನ. ಫಸ್ಟ್ ಟೈಮು ಇಷ್ಟು ಜನದ ಮಧ್ಯೆ ವ್ಲಾಗ್ ಮಾಡ್ತಾ ಇರೋದು. ಕ್ಯೂ ಅಂತೂ ಫುಲ್ ದೊಡ್ಡದಾಗೈತೆ, ಜಾಸ್ತಿ ಜನ ಇದ್ದಾರೆ. ಮಲ್ಕೊಂಬಿಟ್ಟಾರೆ. ಬಿಸಿಲಲ್ಲೂ ತಂಪಂಗೆ ಎದ್ದೆ ಮಾಡ್ತಾರೆ. ನೋಡಿ, ಇವರೆಲ್ಲ ರಾಜಸ್ಥಾನದಿಂದ ಬಂದವರು. ನಾನು ಮೈಸೂರು ಚಾಮುಂಡನಗರ. ಎಲ್ಲರೂ ಕೈಗೆ ಒಳ್ಳೇದಾಗಲಿ ಅಂತ ದಾರ ಕಟ್ಟಿಸ್ಕೊಂತವ್ರೆ. 3, 5, 9 ಇಲ್ಲ 3, 5, 9 5 ಕಟ್ಬಿಡಿ. ಫೈನಲಿ ತುಂಬ ವರ್ಷ ಆದಮೇಲೆ ಕೊನೆಗೂ ಇವತ್ತು ಅಮ್ಮನ ದರ್ಶನ ಆಯಿತು. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಎಲ್ಲರನ್ನೂ ಚೆನ್ನಾಗಿಟ್ಟಿರಮ್ಮ. ಹನ್ನೆರಡು ಗಂಟೆಗೆ ಹೋಗಿದ್ದಕ್ಕೆ ಈಗ 3:45, 4 ಗಂಟೆ ಆಯಿತು ನಾವು ಬರೋ ಅಷ್ಟರಲ್ಲಿ. ಈಗ ವಾಪಸ್ ಕೆಳಗಡೆ ಹೋಗಿ ಬೈಕ್ ತೊಗೊಂಡು ಓಡೋಣ. ಇಷ್ಟೊಂದು ದಾರ ಕಟ್ಬಿಟ್ಟು ಗುರು ಅಪ್ಪ, ಯಾರ ದೃಷ್ಟಿನೂ ಬೀಳ್ದಂಗಿಲ್ಲಪ್ಪ. ಫುಲ್ ಜನ, ಸಖತ್ತು ರಶ್ಶು. ರಾಜಸ್ಥಾನಿಂದ ಎಲ್ಲ ಬಂದ್ಬಿಟ್ಟಿದ್ರು. ಆಲ್ಮೋಸ್ಟ್ ಒಂದು 3 ಅವರ್ಸು ಕ್ಯೂನಲ್ಲೇ ನಿಂತಿದ್ವಿ. ಕೊನೆಗೂ ದರ್ಶನ ಆಯಿತು. ಬಟ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅಲೋ ಇಲ್ಲ. ಏನೋ ಒಂಥರ ಖುಷಿ ಆಯಿತು, ನೆಮ್ಮದಿ. ಚಾಮುಂಡಿ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಈ ಥರ ಬರುತ್ತೆ, ಸಾಕಾಗಿದೆ. ಫುಲ್ ಮೈಸೂರು ಕಾಣುತ್ತೆ. ಹೊರಟು ತಗೊಂಡು ಬಂದು ಈ ಕಡೆ ನಮ್ಮ ಬಾಸ್ ಬಂದರು. ನಮ್ಮ ಬಾಸಿಗೆ ಪ್ರಸಾದ ಕೊಟ್ಟು ಈಗ ಆನೆಗಳ ಗಜ ಕಾಂಬಿದೆ ನೋಡೋಣ ಬನ್ನಿ. ಆನೆ ಅಂದರೆ ಯಾರಿಗಿಷ್ಟ ಇಲ್ಲ ಗುರು, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಆನೆಗಳಂದರೆ ತುಂಬ ಇಷ್ಟ. ಸೊ ಈಗ ಆನೆಗಳು ಬರುತ್ತೆ, ನೋಡೋಣ ಬನ್ನಿ. ಹಾಂ, ಮ್ಯಾಗ್ನೆಟ್ ಕಂಬಿ ಅಲ್ಲಿವರೆಗೂ ಹೋಗಿ ಹೋಯ್ತು.
ಯಾಕೆ ರಾಂಗ್ ರೂಟಾಗಿ ಹೋಗ್ತಾನೆ. ಆ ಕಡೆ ಇರೋಣ ಲಾಸ್ಟ್ ವಿಶ್ವವಿಖ್ಯಾತಿ ಹೊಂದಿರುವ ನಮ್ಮ ಕರ್ನಾಟಕದ ಪ್ರೈಡ್ ಮೈಸೂರು ಪ್ಯಾಲೇಸ್. ಇದೆಲ್ಲ ಫುಲ್ಲು ಆನೆಗಳು.